ಬಡ ರೈತರಿಗೆ ಪರಿಹಾರ ಹಣವನ್ನು ಕೊಡೋದು ಬಿಟ್ಟು ರೈತರಿಗೆ ಹಣದ ಆಸೆಯನ್ನು ಹಚ್ಚಿ 200 ಎಕರೆ ಆಸ್ತಿಯನ್ನು ನಿನ್ನ ಕಬ್ಜದಲ್ಲಿ ಮಾಡಿಕೊಂಡು ಯಾವುದೇ ಒಂದು ಕಾರ್ಖಾನೆ ಕಟ್ಟಲು ಆ ಬ್ರಿಟಿಷ್ ನಾಯಿಗಳಿಗೆ ಮಾರಾಟ ಮಾಡ್ತಿದ್ದೇನೋ ಕತ್ತೆ. ಆ ಬ್ರಿಟಿಷ್ ನಾಯಿಗಳನ್ನು ಈ ದೇಶದಿಂದ ಓಡಿಸಬೇಕಂದ್ರೆ ಎಷ್ಟೆಂತ ಮಹಾನ್ ವ್ಯಕ್ತಿಗಳ ಪ್ರಾಣವನ್ನು ಹಾರಿ ಹೋಗಿದೆ. ನಮ್ಮ ದೇಶದಲ್ಲಿ ಅಂತವರಿಗೆ ನೆಲೆ ಊರಲು ಜಾಗ ಕೊಡ್ತಿದೆಯಲ್ಲ, ನೀನೆಂತ ಸಿಕಂಡಿ ನನ್ನ ಮಗ ಇರಬೇಕು. ನಿನ್ನನ್ನು ಹಾಗೆ ಬಿಟ್ಟರೆ ನಮ್ಮ ಇಡೀ ರಾಜ್ಯವನ್ನು ಮಾರುವ ಮಂಗ ನನ್ನ ಮಗ ಇದ್ದೀಯ. ಆ ನಿನ್ನ ಸಂಪತ್ತಿಗೆ ಸವಾಲು ಹಾಕಿ ನಿನ್ನನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ವಿರಾಟನೇ ಅಲ್ಲ. ಹಲೋ ವಿರಾಟ್. ಓ ಬಾ ಗೆಳೆಯ ಬಾ. ದಿನಕ್ಕೊಂದು ಸಾರಿ ಭೇಟಿಯಾಗಿ ಮಾತನಾಡುವ ನೀನು ಈಗೇನು 1 ತಿಂಗಳಾಯ್ತು ನಿನ್ನ ಭೇಟಿನೇ ಇಲ್ಲ. ಯಾಕೆ ಈ ನಿನ್ನ ಗೆಳೆಯನಿಂದ ನಿನಗೇನಾದರೂ ಮನಸ್ತಾಪವೇ? ಛೇ ಹಾಗೇನಿಲ್ಲ ವಿರಾಟ್. ಈಗ ಸುಗ್ಗಿಯ ಕಾಲದಲ್ಲಿ ಹೊಲದಲ್ಲಿ ಕೆಲಸವಿರೋ ಕಾರಣ ನಿನ್ನ ಭೇಟಿಗೆ ವಿಳಂಬವಾಗಿದೆ ಅಷ್ಟೇ, ಬೇರೇನಿಲ್ಲ. ಹೌದು ಕಾಳಿಂಗ, ಹೌದು. ರೈತರಿಗೆ ಮಳೆಗಾಲ ಬಂತು ಅಂದರೆ ಸುಗ್ಗಿಯೋ ಸುಗ್ಗಿ. ರೈತ ಬೆಳಗ್ಗೆ ಬೇಗನೆ ಎದ್ದು ಬಸವಣ್ಣನಿಗೆ ಕಾಳು ತಿನ್ನಿಸಿ ಬೆಳಗಿನ ಜಾವ ಎತ್ತು ಬಂಡಿಯನ್ನು ಹೂಡಿಕೊಂಡು ತೊಂಡದೊಳಗೆ ಭೂಮಿ ತಾಯಿಯಲ್ಲಿದ್ದು ಕತ್ತಲಾಗುವವರೆಗೂ ಭೂಮಿ ತಾಯಿಯಲ್ಲಿ ದುಡಿದು ದಣಿದು ಮನೆಗೆ ಬಂದರೆ ರೈತರಿಗೆ ಸಂತೋಷವೇ ಸಂತೋಷ. ನಿಜ ವಿರಾಟ್. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ರೈತ ಭೂಮಿ ತಾಯಿಯಲ್ಲಿ ದುಡಿದು ಸವಿದು ಸಣ್ಣಾದರೂ ಭೂಮಿ ತಾಯಿಯೇ ನನ್ನ ತಾಯಿಯನ್ನು ಮಕ್ಕಳಂತೆ ಕೆಲಸ ಮಾಡಿ ಸಾವಿರಾರು ಜನರಿಗೆ ಅನ್ನ ಹಾಕುವ ಈ ನಾಡಿನ ರೈತ ದೊರೆಯಾದರೆ ಆ ದೊರೆಯನ್ನೇ ಲೆಕ್ಕಿಸದೆ ಈಗಿನ ರಾಜಕಾರಣಿಗಳು ಅವರೇ ದೊಡ್ಡವರೆಂದು ನಾವೇ ದೊಡ್ಡವರೆಂದು ಮೆರೆಯುತ್ತಿದ್ದಾರೆ. ಹೌದು ಕಾಳಿಂಗ, ದೊಡ್ಡವರೆಂದು ಮೆರೆಯುವ ದುಷ್ಟ ರಾಜಕಾರಣಿಗಳಿಗೆ ಎಲ್ಲ ರೈತರನ್ನು ಸಿಡಿದೇಳಿಸಿ ಒಂದಿಷ್ಟು ಜಾಗ ಕೊಡದಂತೆ ಹೋರಾಟ ಮಾಡೋಣ. ಒಂದಿಷ್ಟು ಯಾರು ಹಿಡಿಯಬೇಕು ವಿರಾಟ್ ಆಟ? ಚಟಕ್ಕಾಗಿ ಹಣವನ್ನು ಎಸೆದುಕೊಂಡು ಎಂದರ ಮಕ್ಕಳನ್ನು ನಡುಬಂಧದಲ್ಲಿ ಬಿಟ್ಟು ಮಶಾಣ ಸೇರುವ ಬಂಡ ನನ್ನ ಮಕ್ಕಳು ಹುಟ್ಟಿದ್ದಾರೆ ಈ ಜಗದಲ್ಲಿ. ಅಂತವರಿಗೇನು ಗೊತ್ತು? ಭೂಮಿ ತಾಯಿಯನ್ನು ಮಾರುವುದೊಂದೇ, ಎತ್ತ ತಾಯಿಯನ್ನು ಮಾರುವುದೊಂದೇ ಅಂತ. ಹೌದು ಕಾಳಿಂಗ, ಹೌದು. ಅವರಿಗೆ ಭೂಮಿ ತಾಯಿ ಬೆಲೆ ಇನ್ನೂ ಗೊತ್ತಿಲ್ಲ. ಪ್ರತಾಪ್ ಗೌಡನಂತ ದುಷ್ಟ ರಾಜಕಾರಣಿಗಳು ಅವರಿಗೆ ಹಣದ ಆಸೆಯನ್ನು ಹಚ್ಚಿ ಅವರ ರೈತರಿಂದ ಹೊಡೆಯಬೇಕೆಂದಿರುವ ಆಸ್ತಿಯಲ್ಲಿ ಒಂದಿಷ್ಟು ಜಾಗ ಕೊಡದಂತೆ ನೋಡಿಕೊಳ್ಳೋಣ. ಅದು ಹೇಗೆ ಸಾಧ್ಯ ವಿರಾಟ್? ನಾವು ನಮ್ಮ ಆಸ್ತಿಯನ್ನು ಮಾರಾಟ ಮಾಡಬೇಕೆಂದರೆ ಅಂತವರಿಗೆ ತಿಳಿಸುವುದಾದರೂ ಹೇಗೆ? ಈಗಾಗಲೇ ಆ ಪ್ರತಾಪಗೌಡ ಕೆಲವೊಂದಿಷ್ಟು ರೈತರಿಗೆ ಹಣದ ಆಸೆ ಹಚ್ಚಿಬಿಟ್ಟಿದ್ದಾನೆ. ಅಂತವರು ನಮ್ಮ ಮಾತು ಕೇಳುವವರೇ? ಕೇಳುತ್ತಾರೆ ಕಾಳಿಂಗ, ಕೇಳುತ್ತಾರೆ. ಒಂದ್ ವೇಳೆ ಆ ಬಾಂಡ ಪ್ರತಾಪ್ ಗೌಡನ ಮಾತಿಗೆ ಮರಳಾಗಿದ್ದರೆ ಅಂತವರ ಎದುರಿಗೆ ಅವರ ಹೆಂಡರ ಮಕ್ಕಳನ್ನು ಎತ್ತಿ ನಿಲ್ಲಿಸೋಣ. ಒಂದಿಷ್ಟು ಪ್ರಾಣ ಹೋದರೂ ಸರಿ, ಭೂಮಿಯನ್ನು ಕೊಡೋದಿಲ್ಲ ಎಂದು ಹೋರಾಟ ಮಾಡೋಣ. ಕರೆಕ್ಟ್ ವಿರಾಟ್, ಕರೆಕ್ಟ್. ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿ ನಮ್ಮ ಹಿಂದಿನ ಹಿರಿಯರು ಆಸ್ತಿಯನ್ನು ಉಳಿಸಿ ಹೋಗಿದ್ದಾರೆ. ಅಂತ ಆಸ್ತಿ ನಮ್ಮನ್ನು ಬಿಟ್ಟು ಹೋಗಬಾರದೆಂದು ತಿಳಿಸಿ ಹೇಳಿದವರಿಗೆ ತಿಳಿ ಹೇಳಿ, ಕಷ್ಟದಲ್ಲಿದ್ದವರಿಗೆ ಹಣದ ಸಹಾಯ ಮಾಡಿ ಆ ಪ್ರತಾಪಗೌಡನಿಗೆ ಕೊರತಟ್ಟಿ ನಿಲ್ಲೋಣ. ಬಾ ಹೋಗೋಣ ವಿರಾಟ್. ಬಾ ಗೆಳೆಯ, ಹೋಗೋಣ.
ಚಂದುಳ ಚಲವಿ ನನ್ನ ಹುಡುಗಿ ಮಕ್ಕಳ ನಮ್ಮಲಿಲ್ಲ ಹುಡುಗಾರ ಓದಗೇರಿ ನನ್ನೂರ ನಮ್ಮಲಿಲ್ಲ ಹುಡುಗ ಹೇನ ಮಗಳ ಹುಟ್ಟಾಳಪ್ಪ ನನ್ನ ಹಣೆ ಬರಕ ಹೇನ ಮಗಳ ಹುಟ್ಟಳಪ್ಪ ನನ್ನ ಹಣೆ ಬರಕ ನನ್ನ ಮಗಳ ಹುಟ್ಟಳಪ್ಪ ಮಗನಂತ ಮಕ್ಕಳ ಬೆನ್ನ ಹತ್ತಿ ಮಾನ ಕಳಿಯತಾರೆ ಮಗನಂತ ಮಕ್ಕಳ ಹುಟ್ಟೆ ನನ್ನ ಮಾನ ಕಳಿಯತಾರ ಮಗನಂತ ಹುಟ್ಟೆ ನನ್ನ ಮಾನ ಕಳಿಯತಾರ ಏನ ಮಗಳ ಹಣೆ ಬರಕ ಹೇನ ಮಗಳ ಹುಟ್ಟಾಳಪ್ಪ ನನ್ನ ಹಣೆ ಬರಕ ಮಂಗನಂತ ಮಕ್ಕಳ ಬೆನ್ನ ಹತ್ತಿ ಮಾನ ಕಳಿಯತಾರೆ ಮಂಗನಂತ ಮಕ್ಕಳ ಬೆನ್ನ ಹತ್ತಿ ಮಾನ ಕಳಿಯತಾರ ಏನ ಮಗಳ ಹುಟ್ಟಾಳಪ್ಪ ನನ್ನ ಹಣೆ ಬರಕ ಏನ ಮಗಳ ಹುಟ್ಟಾಳಪ್ಪ ನನ್ನ ಹಣೆ ಬರಕ ನನ್ನ ಹಣೆ ಬರಕ ನನ್ನ ಹಣೆ ಬರಕ ಬೇರುಕ್ಕವ ಎಲ್ಲಾಗಿಯೋ ನಿಮ್ಮ ಹಾಳಾಗಿ ಅಲ್ರಿ ಅಣ್ಣವ್ರ ನನ್ನ ಮಗಳು ಎಲ್ಲರ ಬಂದಳನ್ರಿ ಬಂದಿಲ್ಲ ಅದು ರಾಚೋಟಮ್ಮನ ಕಡೆ ಹೋಗತ್ರಿ ಇಲ್ಲ ಒಂಟಿ ಒಳಮ್ಮನ ಕಡೆ ಹೋಗತ್ತ ಯಾವ ನಿಮ್ಮ ತಾಲೂಕು ಕಳ್ಸೋಡ್ರು ಅಯ್ಯೋ ಅಂತ ಪುಣ್ಯ ಬರ್ತ ಬಾಯಾಗಲ್ಲ ಒಂದೆರಡು ಮೆತ್ತನ ರೊಚ್ಚಿಯಾರ ಮಾಡಿ ಇಟ್ಕೊಕಾಯ್ತ ಏ ನೀ ಮೌನ ಬಾರೋ ನೀ ಮೌನ ಜರ್ಸಿ ಆಗಿದ್ದಾನೆ ಹೇ ಬಂದು ಯಪ್ಪ ಬಂದೆ ಅಟ್ಟ ಕುಡ್ಕಕತ್ತಿದಿ ಬಂದವ ಬಂದೆ ಎಲ್ಲಿಗೆ ಹೋಗಿದ್ದ ನಿಮ್ಮ ಮೌನ ಉಚ್ಕೊಡಿ ಉತ್ಕೋಡಿ ಅಲ್ಲ ನಿಮ್ಮವನ ಏಳ್ರಾಗ ಹುಟ್ಟಿದ್ದ ಬಾಳೆನ ವ್ಯಾಪಾರ ಮಾಡಕ್ ಹೋದ್ವಿ ವ್ಯಾಪಾರ ಮಾಡಕ್ ಹೋದ್ವಿ ಕಾಯಿಪಲ್ಲೆ ವ್ಯಾಪಾರ ವ್ಯಾಪಾರ ಮಾಡಿದನವ ಮಾಡಿದ್ದೇವು ಯಪ್ಪ ಮಾಡಿದೆ ಅವನು ನಾನು ಕೊಡು ನೀನು ಕೊಡು ನಾನು ಕೊಡು ಒಂದ ಸೋನ ಬೆನ್ನ ಹಾಕಿ ಬಿಟ್ಟವ ನಂದಕ್ಕ ಯಾವ್ದಕ್ಕೆ ನಿಂದಕ್ಕ ಹ್ಮ್ ಯಾವ್ದಕ್ಕೆ ಬೇ ಅದ ಯಪ್ಪ ನಂದು ವ್ಯಾಪಾರಕ್ಕೆ ಬೆನ್ನ ಹಾಕಿ ಬಿಟ್ಟಾರ ಹ್ಮ್ ಯಾವ ಓ. ಗಿರಾಕಿ ನೀನು ಭಾಳ ಹಚ್ಕೊಂಡಿರ್ಬೇಕು ಯಾಕಂದ್ರ 20-30 ಹೆಣ್ಮಕ್ಳು ಬಂದು ನೀನು ಪೋಟ್ಗೆ ಎಂದು ಸರಿ ಬಂದ ಅಲ್ಲೆಲ್ಲರೂ ಸಿಕ್ಕೊಂಡು ನಾಲ್ಗ್ಯಾಗ ಮುರಿದ ಯಪ್ಪ ನಾ ಹೇಳೋದು ಕೇಳು ಹೆಣ್ಮಕ್ಳು ಬರೋದಿಲ್ಲ ಯಪ್ಪ ನನ್ನ ಕಡೆ ವ್ಯಾಪಾರ ಮಾಡಕ ಗಂಡು ಮಕ್ಕಳು ಬರ್ತಾರೋ ಯಪ್ಪ ಗಂಡು ಮಕ್ಕಳು ಬರೇ ಚೂಸಿನ ಹುಟ್ಟಿದೆ ಚೂಸಿ ಮ್ಯಾಗ ಅದಕ್ಕೆ ಅಲ್ಬೇ ಹಿಂಗ ನಡೆದು ಎಷ್ಟು ದಿನ ಆತವ ನಿಂದು ಆಯ್ ನಿಮ್ಮವನ ಒಮ್ಮೆ ಹೊಂಟ ಬಿಡೋದನ ನಮ್ಮ ತಡದರ ತಡಿ ಈಗೇನ್ ಗಂಡು ಮಕ್ಕಳು ಹೆಂಗದ್ರ ಗೊತ್ತನ ಮನ್ಯಾಗ ಹೆಣ್ಮಕ್ಳು ಅಡಿಗೆ ಮಾಡ್ತಿರ್ತಾರ ಈಗೇನು ಗಂಡಸರು ಅದಾರಲ್ಲ ಕೈಯಾಗ ಒಂದು ಕೈ ಚೀಲ ಹಿಡ್ಕೊಂಡು ಹಗ್ಗ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಿ ಬಂದವ್ರ ಅವನವನ ನಿನ್ನ ಆಲೂಗಡ್ಡಿ ಎಷ್ಟು ದೊಡ್ಡವು ಅದಾವು ನಿನ್ನ ಉಳ್ಳಾಗಡ್ಡಿ ಎಷ್ಟು ದೊಡ್ಡವು ಅದಾವು ಹಂಗ ಹಿಂಗ ಮಾತಾಡ್ಕೊಂತ ಆ ಹಣ್ಣು ಹಿಡ್ಕೊಂಡು ಹಿಚುಕೊಂತ ಕೈಯ ನೋಡ್ಕೊಂತ ಯಪ್ಪ ಹೇಳಕ್ ಒಳ್ಳೆಯಪ್ಪ ಮೂಳುಗುಳದ ಹಳೆ ಮೂಳುಗುಳದ ಬೇ ಯವ್ವ ಅವಕ್ಕ ಮೆಣಸಿನಕಾಯಿ ಮುರಿದು ಯವ್ವ ಹಿಂಗ ನಡೆದು ಎಷ್ಟು ದಿನ ಆತವ ಈ ನಡೆಯಕತ್ತ ಪಸಂದ್ ಒಂದು ತಿಂಗಳಾತು ನೋಡು ಯಪ್ಪ ಅವನವನು ಬರ್ತಾವ ಎಲ್ಲವು ಬಂದಿದ್ವ ಹಂಗ ಎದ್ನೋ ಬಿದ್ನೆ ಅಂತ ನಾ ಬರೀ ಕಾಯಿಪಲ್ಲೆ ಅಂತ ಹೋದ್ರದ ಅಷ್ಟ ಸಾಕು ಆ ಕಡೆಯಿಂದ ಎದ್ನೋ ಬಿದ್ನೆ ಅಂತ ಓಡಿ ಬರ್ತಾವು ಈ ಕಡೆಯಿಂದ ಎದ್ನೋ ಬಿದ್ನೆ ಅಂತ ಓಡಿ ಬರ್ತಾವು ಬಂದಿದ್ವ ನನ್ನ ಆಲೂಗಡ್ಡಿ ಹಿಡಿತಾವು ನನ್ನ ಟಮಾಟಿ ಹಿಡಿತಾವು ನನ್ನ ಉಳ್ಳಾಗಡ್ಡಿ ಹಿಡಿತಾವು ಹಿಡಿದು ಅದ್ರಾಗ ಹಿರೇ ಹಾಳ ಶರಣಪ್ಪಜ್ಜ ಅದಾನ ನೋಡು ಅವ್ರ ಕತಿ ಹೇಳಕವಲ್ಲನ ಬಂದವನ ನಂದು ಉಳ್ಳಾಗಡ್ಡಿ ಹಿಡಿದು ಬೇಯವ್ವ ಇದು ಎಷ್ಟು ದೊಡ್ಡವನೋ ನೀನು ಉಳ್ಳಾಗಡ್ಡಿ ಸೈಜು ಅವನ ಕ್ಯಾಬೇಜ್ ಗಡ್ಡಿ ಆಗ್ಯಾವಲ್ಲ ಅಂತೇಳಿ ಬಾಯಿ ಬಂದಂಗ ಮಾತಾಡ್ತಾವ ಅಯ್ಯಪ್ಪ ಬಾಯಿ ಬಂದಂಗ ಮಾತಾಡ್ತಾನ ಯವ್ವ ಅವಾಗ ಮೆಣಸಿನಕಾಯಿ ಮುರಿದು ಮೂಗ್ನಾಗ ತಿರುಗ್ಬೇಕು ಬೇ ಯವ್ವ ಅವ್ ಎಂಟು ಸತ್ತು ತೋರ್ಸಿಗೈತ್ ಬೇ ಅದಕ್ಕೆ ಹಿಂಗ್ ಮಾಡಕತ್ತೇನ ಮಗ ಅದಕ್ಕ ಹಂಗ ಮಾಡ ಮತ್ತೆ ಅಲ್ಲೊಂದು ಮಾತ್ರ ನೋಡ್ದು ಒಂದು ಅಡುಪತ್ತಿದ ನಾಯಿ ಮಾಜಿ ಅಡಿಯ ಹಣ್ಣು ಬೇಕೇನ್ರಿ ಬಾಳೆಹಣ್ಣು ಬೇಕೇನ್ರಿ ಹಣ್ಣು ಬೇಕೇನ್ರಿ ಬಾಳೆಹಣ್ಣು ಬೇಕೇನ್ರಿ ಎಲ್ಲ ತರದ ಬಾಳೆಹಣ್ಣು ಇಲ್ಲೇ ಸಿಗ್ತಾವ್ರಿ
ಸಾಕಿ ಬೇಡಪತ್ತಿ ಚಟ್ನ ನಾಯಿನ ಯಪ್ಪ ಅವ ಬಾಳೆಹಣ್ಣು ವ್ಯಾಪಾರ ಮಾಡವ ಯಪ್ಪ ಬಾಳೆಹಣ್ಣು ವ್ಯಾಪಾರ ಮಾಡವ ಹ್ಞೂನ್ರಿ ಇಬ್ರು ಕೂಡ ಮಾಡ್ತೀವ್ರಿ ನೀವ್ ಯಾಕೆತ್ತು ಬಗಬೇಡ ಮಾಡೋದ ಅದಾರಿ ಬಾಳೆಹಣ್ಣು ವ್ಯಾಪಾರ ರೀ ಬರೇ ಚೂಸಿ ಮ್ಯಾಗ ಹುಟ್ಟಿದೆ ಚೂಸಿ ಮ್ಯಾಗ ಜಾಂತಾಮಣಿ ಕಡೆಲಿಂತ್ರ ರುಕ್ಮಿಣಿ ಬರ್ತಾಳ್ರಿ ಈ ಗೌಡ್ರ ಒಣೆ ಕಡೆಲಿಂತ್ರ ನಾ ಬರ್ತೀನ್ರಿ ಇಬ್ರು ಕೂಡಿ ಹನುಮಂತರ ಗುಡಿ ಮುಂದ ಆಕಿಂದು ತೆಳಗಿರ್ತ ಏನೇ ಹುಟ್ಟಿ ಮತ್ತ ಬಿಡಿಸಿ ಹೇಳ ಮತ್ತೆ ಬೇರೆ ಇಟ್ಟಿರ್ತೀನ್ರಿ ಹೌದು ಅಯ್ಯಪ್ಪ ಹೌದು ಅವ ಹೇಳೋ ಮಾತು ಕರೆಕ್ಟ್ ಐತಿ ಯಾಕಂದ್ರೆ ನಾನು ನಾಲ್ಕು ತರ ನಾನಾ ತರ ಕಾಯಿಪಲ್ಲೆ ನೋಡಿಯಪ್ಪ ಅದಕ್ಕೆ ಅಲ್ಲೆಟ್ಟು ಗುಂಪಿ ಇಟ್ಕೊಂಡು ನಾ ಕೆಳಗೆ ಕೂತಿರ್ತೇನೆ ವ್ಯಾಪಾರ ಮಾಡಕ ಇವ ಕಟ್ಟಿ ಮೇಲೆ ಕುಂತಿರ್ತಾನ ಬಾಳೆಹಣ್ಣಿನ ವ್ಯಾಪಾರ ಮಾಡಕ ಆದ್ರೆ ಇವನು ಬಾಳೆಹಣ್ಣು ನೋಡ್ಬೇಕಪ್ಪ ನೀನು ಈಟು ಉದ್ದ ಇಷ್ಟು ದಪ್ಪ ಆಯ್ತು ಯಪ್ಪ ಇವನು ಬಾಳೆಹಣ್ಣು ಅಲ್ಲ ಬ್ಯಾರಿಕಿ ಜರ್ಸಿ ಆಕಳಿದ್ದಂಗ ಹೇ ನೀವು ಉದ್ದೊಂದು ಬಾಳೆಹಣ್ಣು ನೀ ಇಟ್ಟ ತರ ಮಕ್ಕೊಂಡಿದ್ ನಾನು ಅಪ್ಪ ಕ್ಯಾಕಿ ಹೊಡೆದ ಈಗ ಯಪ್ಪ ಇವನು ಬಾಳೆಹಣ್ಣು ನಾನು ಇನ್ನೇ ನೋಡೇನೆ ಯಪ್ಪ ಅದು ಕರಿ ಬಾಳೆಹಣ್ಣು ಯಪ್ಪ ನನಗಾಕರ ಒಂದಿಟ್ಟು ಹಿಡ್ಸಂಗೆ ಇಲ್ಲ ನೋಡ ಯಪ್ಪ ಅವನು ಬಾಳೆಹಣ್ಣು ಹಿಡಿಸೋದೇ ಇಲ್ಲ ಲೇ ರುಕ್ಮಿಣಿ ನಿಂದಲ್ಲಲೇ ಇಂಥದ್ ಹೇಳಿ ಹೊಡಿತಾರ ಇದಿಲ್ಲ ನಿಮ್ಮ ಅಪ್ಪನು ಸಹಿತ ಹಿಡ್ಸಂಗಿಲ್ಲ ನಂದು ಬಾಳೆಹಣ್ಣು ಯಾವ್ರಕ್ಕೆ ಗದಗನಕ್ಕಿ ಬಾ ಮಂಜಾನ ಲೇ ಯಾವಾಗ ನಾನು ಬರ್ತೀಯ ನೋಡೇ ಬರ್ತಿ ಏ ಮಂಜ ನನ್ನ ಮಗನ ನಮ್ಮ ಇಂಡಿಯಾದಲ್ಲಿ ಬಾಳೆಹಣ್ಣು ಎಂತಿಂತವ ಅನ್ನೋದಾರ ಗೊತ್ತಾಯ್ತಣ್ಣ ನಿನಗೆ ಎಷ್ಟು ದಪ್ಪ ಎಷ್ಟು ಹೋಗದ ಮಿಶ್ರ ತಳಿ ಭಾಷಾ ಹೈ ಮ್ಯಾಲಿ ಉಸುಲ್ ಮ್ಯಾಲ ಕಪ್ಪಾಗಿರ್ಬೇಕು ತಾಳಗ ಉಸುಲು ತಳಗ ಕಪ್ಪಾಗಿರ್ಬೇಕು ಅಂತಿಂತದವೋ ಮಂಜನ ಮಗನ ಯಾವ ಓ ಯಪ್ಪ ಕಾಯಿಪಲ್ಲೆ ಮಾರೋದು ಮುಗಿತಾನೆ ನಿಂದು ಯಪ್ಪ ಇನ್ನೊಂದು ತುಸು ಐತಿ ಸ್ವಲ್ಪ ಮಾರ್ಕೊಂಡು ಬರ್ತೀನಿ ಅಂತ ಯಪ್ಪ ನಿನವೆ ಹಂಗಕ್ಕವ ಇಲ್ಲೊಂದು ಬಂದು ನಿಂತಲ್ಲ ಕವಡಿ ಪೀರ ನಿನವೆ ಹಂಗಕ್ಕವ ಆಗಂಗಲ್ಲವ ಆಗಂಗಲ್ಲ ಬೇ ಯವ್ವ ಓ ಯಪ್ಪ ಇವನ್ನ ಓ ಬಾಯನ್ನು ಸಂಘ ಮಾಡ್ಬೇಡ ನಿನಗ ನೌಕದಾರಿ ಕೊಟ್ಟು ನಮ್ಮ ಬೂದನ್ ಮತ್ ಮಾವದಲ್ಲಿಲ್ಲ ಅವಾಗ ಕೊಟ್ಟು ಮದುವೆ ಮಾಡ್ತೀನಿ ಬೇವ ಹೋಯ್ತಪ್ಪ ಚಿಂತೆ ಮಾಡಬೇಡ ಅಪ್ಪ ಬೋಯ್ಲೆ ಮಾಡಲ್ಲ ನನ್ನ ಡ್ಯಾಡಿ ನನ್ನ ಮುದ್ದು ಬಂಗಾರ ನನ್ನ ಶಿಣ್ಣು ಮರಿ ನನ್ನ ಬಂಗಾರ ಮರಿ ಒಟ್ಟು ಚಂದ ಐತೆ ಒಯ್ದು ಈ ವಯಸ್ಸಿನಾಗ ಹಿಂಗದಿದಿ ನೀನು ಆ ವಯಸ್ಸಿನಾಗ ಹೆಂಗಿರಬಾರ್ದು ಯಪ್ಪ ನೀನು ಕುರ್ಕುರಿ ಅದಾವೇನ್ರಿ ಹೇಳಕ್ಕವಲ್ಲೆಲ್ಲ ಯಪ್ಪ ಅಲ್ಲೆಲ್ಲ ಎಲ್ಲಿ ಕಳಿಸಿ ಬಂದಿ ಎಲ್ಲಿಗೆ ಬಾಳೆಹಣ್ಣು ಕಡ್ದು ಬಾಳೆಹಣ್ಣು ತಿಂದೋಗ್ಯಾವ ಬಾಳೆಹಣ್ಣು ಬಾಳೆಹಣ್ಣು ತಿಂದೋಗ್ಯಾವ ಏನ್ ಮಾಡ್ಲಿ ಆತು ಬಿಡಪ್ಪ ಏಯ್ ನಮ್ಮ ಅಪ್ಪ ಅಂದ್ರೆ ಏನೋ ತಿಳ್ಕೊಂಡಿ ಅವನು ಈಗ ಹಿಂಗ ಒದ್ದನಂದ್ರೆ ನೆಲ ಗುದ್ದಿ ನೀರು ತೆಗಿತಾನವ ಅವನವನು ಹುಂಚೆಹಣ್ಣು ಮುಪ್ಪ ಅಂದ್ರೆ ಹುಳಿ ಮುಪ್ಪಾದಿತ್ತ ನೋಡ ನಮ್ಮ ಅಪ್ಪನ ಪವರ್ ಹಂಗದನವ ಒಂದೊಂದು ಮಾತು ಬೆಲ್ಲ ನಿನ್ನ ಮಗಳು ಇಲ್ಲ ಬಾಳಲಿ ನೀನೆಲ್ಲ ನಿನ್ನ ಕಂಡ ಬಾಲೆ ಬೆರಗ ಕಂಡ ಬಾಲೆ ಯಾವ ದೈವ ಕಂಡವಳಿಂದಲೋ ನಮ್ಮ ಅಪ್ಪನ ದೋತ್ರ ಉಚ್ಚು ಹೆಂಗ ಮಾಡಲಿ ಯವ್ವ ನಿನ್ನ ಮಗಳು ಇಲ್ಲ ಬಾಳಲಿ ನೀನೆಲ್ಲ ಅಪ್ಪಗ ಹುರಪ್ಪ ಬಂದೈತೆ ನೀವು ಈಟ ಅಂದ್ಬಿಟ್ರೆ ಅದ್ ಮನಸ್ಸಿಗೆ ನೋವು ಆಗಲ್ಲ ಕೂದಲದಾವೇನ್ರಿ ಅಪ್ಪ ಇವನು ಚಂದದಿಯೋ ನನ್ನ ಬಂಗಾರ ಯಪ್ಪ ನಾ ಏನಾರ ನಿನ್ನ ಮಗಳ ಹೊತ್ತಲ್ಲಿ ಬೇರೆ ಆಗಿದ್ದಂದ್ರೆ ನಾನು ನಿನ್ನ ಮದುವೆ ಹಾಕಿದ್ ನೋಡಿ ಹೋಗಿ ಬರ್ತೀಯ ಯಪ್ಪ ಓ ಆಯ್ತಪ್ಪ ಟಾಟಾ ಆದ್ರೆ ಒಂದು ಡೌಟ್ ಅಪ್ಪ ನೀ ನೋಡ್ರಿ ಈ ನಮ್ಮನ ಹೈಟ್ ಅದಿ ಈ ನಮ್ಮನ ದಾಡ್ಸಿ ಅದಿ ಮತ್ತ ನನ್ನ ಯಾಕೆ ಈಟ ಹುಟ್ಸಿ ಇದೇನ್ಲೇ ರುಕ್ಮಿಣಿ ನಿಮ್ಮಪ್ಪ ಒಂಥರ ತ್ರಿಶಟ್ ಇದ್ದಾಗದನ ಹೋದ್ರ ಹೋಗಿರ್ತಾನ ಈಗ ಯಾರಿಲ್ಲ ಇದೋ ರೂಪ್ನ್ಯಾಗ ಒಂದು ಹೋಗದ್ರ ಬಗ್ಗೆ ಯಾರು ಯಾಕೆ ಬರ್ಬೇಕಲ್ಲಿ ಹಿಂದ ಬರ್ತಾನ ನಮ್ಮ ಮಾವ ರೆಡಿನ ಅದಾನ ಅಲ್ಲ
ನನಗೊಂದು ಡೌಟ್ ನಿನ್ನ ಬಾಳೆಹಣ್ಣು ಇದ್ದವಲ್ಲ ಎಲ್ಲಿ ಇಟ್ಟು ಬಂದು ಎಲ್ಲ ತಿಂದು ನೀನು ಹಾಳು ಮಾಡಿದಲ್ಲ. ನಾ ಎಲ್ಲಿ ಹಾಳು ಮಾಡಿನೋ ಎಲ್ಲಾರು ತಗೊಂಡು ಹಾಳು ಮಾಡಿದ್ರು ಹೋದ್ರ ಹೋಗಿರ್ತಾನ ಇದಾವ ರೂಪಾಯಿ ಒಂದು ಹೋಗದ್ರ ಹೋಗಿ ಒಂದು ನಾಟಕ ಮಾಡುವ ಮಾರಿ ಕುಂಟಲೆ ಮಾಸ್ತ ಬಾರಿ ಎಬಸಿತಲ ಸತಾನೆ ಗಗರಿ ಹರೆಯದ ಹುಡುಗರು ವಾರಿ ಒತ್ತೂರು ಜಾತ್ರಿ ಆಗತಿ ಖಾತ್ರಿ ಬರಬೇಕ ನೀ ರಾತ್ರಿ ಹೊತ್ತೇರಿ ಜಾತ್ರಿ ಆಗತಿ ಖಾತ್ರಿ ಬರಬೇಕ ನೀ ರಾತ್ರಿ ನಾಟಕ ಮಾಡುವ ಬಾರಿ ಕುಣಿಗಲೆ ಮಾತ ಬಾರಿ ನಾಟಕ ಮಾಡುವ ಬಾರಿ ಕುಣಿಗಲೆ ಮಾತ ಬಾರಿ ಎಬಸಿದರೆ ಸದಾಲೆ ಗಗರಿ ಹರೆಯದ ಹುಡುಗರು ಅನ್ವಾರಿ ಒತ್ತೇರಿ ಜಾತ್ರಿ ಆಗತಿ ಖಾತ್ರಿ ಬರಬೇಕ ನೀ ರಾತ್ರಿ ಒತ್ತೇರಿ ಜಾತ್ರಿ ಆಗತಿ ಖಾತ್ರಿ ಬರಬೇಕ ನೀ ರಾತ್ರಿ ನಾಟಕ ಮಾಡುವ ಬಾರಿ ಕುಣಿಗಲೆ ಮಾತ ಬಾರಿ ಬಾರಿ ಮಾಡೋದೆಲ್ಲ ನೀನ ಮಾಡಿದಿ ಬಳಿಕಲ ಒಳಗನಾಳಗಲಾಗ್ತಿದಿ ಪ್ರೀತಿ ಪ್ರೇಮ ಉಂಟಾಗಿಸಿದಿ ಹರೆಯದ ಸುಗುರಿ ಬರುತ್ತಿದಿ ಬಾಡಿಯ ಮ್ಯಾಲ ನುಡಿನದ ಗೆಳತಿ ಅಂತಿದಗಲ್ಲ ರಸರದ ಗೆಳತಿ ಹತ್ತೋರ ಅಲ್ಲಾಗ ರೈತಿ ಬಾಳ ಬಂದಾರ ಮಾರ ಒತ್ತೇರಿ ಜಾತ್ರಿ ಆಗೈತಿ ಖಾತ್ರಿ ಬರಬೇಕ ನೀ ರಾತ್ರಿ ಒತ್ತೇರಿ ಜಾತ್ರಿ ಆಗೈತಿ ಖಾತ್ರಿ ಬರಬೇಕ ನೀ ರಾತ್ರಿ ತಾಯತಡ ಆತ್ರವಲ್ಲ ಬಗೆಬದಿ ಬಿಗಿಗಲಸ ನೀಯೇ ಪದ ಪದ ಸುಮನ್ ಸುಮನ್ ಕಚ ಪದ ಪದ ತಾಯತಡ ಆತ್ರವಲ್ಲ ಬಗೆಬದಿ ಬಿಗಿಗಲಸ ನೀಯೇ ಪದ ಪದ ಸುಮನ್ ಸುಮನ್ ಕಚ ಪದ 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 ಅಮಗ ಜನ ಸುಮನ್ ಪದ 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 ಹಿಂದಿನ ಪುರಿಗೇನ ನಿನಗಾಗಿ ಸಲಗೇನ ಹಿಂದಿನ ಪುರಿಗೆ ನಿನಗಾಗಿ ಸಲಗೇನ ಸಂದು ಸಕ್ಕೇನ ಹುಡುಗಿಯ ಸಂದು ಸಕ್ಕೇನ ನಿನಗೆನ ಬಂಗಾರ ನಿನ ಎಲೆಲೆಲೆಲೆ ಬಂಗಾರ ನಿನಗೆನ
ಹೋಗಿ ಬಂದ ಆತದ ಪುಂಗಿ ನೋಡಿರೇನ್ರಿ ಇಲ್ಲೇ ನೋಡಿಲ್ಲ ಬಾಜುಕ ಐತಲ್ಲ ಮತ್ತೆಲ್ಲ ಹೋಗ್ಲಿ ಯವ್ವ ಇನ್ನೊಂದು ಬಂತು ಬಂಡಾರ ಬಡದಾಗಿಲ್ಲವಾರ ಸರಬಂದಿ ಸುರಗಿಯ ನೀರ ಬಂದರ ಮನದಾಗೆಲ್ಲವಾರ ಸರಬಂದಿ ಸುರಗಿಯ ನೀರ ನೀರ ಬದೇನ ಮಲ್ಲಿಗೆಯರೇ. ಈ ಪ್ರೀತಿ ಐತಿ ಗೋರ ಪ್ರೀತಿಯಲೇ ನೀನು ಕುಬೇರ ಹಿರಿತನವು ನಿನ್ನೆ ದೂರ ಯಾರ ಮಾತ ಕೇಳಿ ನೀ ನನ್ನ ಮರದಿ ಸಾಕಾಗೋಯ್ತು ಜಯ ನನ್ನ ಪ್ರೀತಿ ಯಾರ ಮಾತ ಕೇಳಿ ನೀ ನನ್ನ ಮರದಿ ಸಾಕಾಗೋಯ್ತು ಜಯ ನನ್ನ ಪ್ರೀತಿ ಈ ಪ್ರೀತಿ ಐತಿ ಗೋರ ಪ್ರೀತಿಯಲೇ ನೀನು ಕುಬೇರ ನಿಮ್ಮಪ್ಪ ಊರಿಗೆ ಸಾವುಕಾರ ನಿನ್ನ ಪ್ರೀತಿಗ ನಾ ದಿಲ್ದಾರ ಊರ ತಿರುಗೋ ಡ್ರೈವರ ಎದ್ದತ್ತ ಹುಡುಗರ ನೋಡತಾರ ಜಾತಿ ಮ್ಯಾಲ ಶಾದಿ ತುಡುಗುದ ಮಾಡರ ಮದುವೆ ಜಾತಿ ಮ್ಯಾಲ ಶಾದಿ ತುಡುಗುದ ಮಾಡರ ಮದುವೆ ಎಡಗಾಲ ಇದ್ದವಾದಿ ನನ್ನ ಎದುರಾದ ಗಂಡನ ಕೂಡ ಹೋಗ ಗಾಡಿಯಾದವ ಮಾತಾಡ ಇಲ್ಲಿ ಸೊನ್ನಿ ನಮಗ್ ಮಾಡ್ತಾನ ಬಾಜು ಕೂತಾವ ಸೊನ್ನಿ ಮಾಡಲ್ಲ ನಮ್ಮ ಅಣ್ಣ ನನಗ್ ಮಾತ್ರ ಭಾಳ ಸೊನ್ನಿ ಮಾಡ್ತಾನ ನಮಸ್ಕಾರ ರೀ ಶ್ಯಾಮವ್ರ ಅಲೆ 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 ರುಕ್ಮಿಣಿ ನಿಲ್ಲದಳಲ್ಲೋ ಮಾರಾಯ ಅಲ್ಲಲೆ ಇಕ್ಕಿನ ಯಾವಾಗ ಪರಿಚಯ ಮಾಡ್ಕೊಂಡು ಮಾರಾಯ ನೀನು ಲೇ ಲೇ ಚಿಂಪಾಂಜಿ ಏಯ್ ಆಗಲ್ಲ ಬಾಳ ಸಾತ್ಲೆ ನಾವಿಬ್ರು ಮಾಡಾಕತ್ತೆ ಏನ್ ಲೇಪ ಅದು ಮಾಡೋದ ಬಾಳೆಹಣ್ಣಿನ ವ್ಯಾಪಾರ ಲೇ ಬಾಳೆಹಣ್ಣಿನ ವ್ಯಾಪಾರ ಹಂಗಾರ ಹೇಳಿ ಹೌದೇ ಮಗನ ಈಕಿ ಕೂಡ ಮಾಡಾಕತ್ತೆ ಅಂತ ವ್ಯಾಪಾರನ ಲೇ ಮಳ್ಳ ಆಕೆ ನಾ ಪ್ರೀತಿ ಮಾಡಕತ್ತಿಲ್ಲೇ ನಾನು ಯಾರ ನಾನ್ಲೇ ಇಕ್ಕಿಲ್ಲ ಹೌದು ಮರ ಹೌದಲೇ ಮತ್ತೆ ಕಿಸಬಾಯಿ ಲೇ ಲೇ ಕಿಸಬಾಯಿ ಇಕ್ಕಿನ್ನ ಪ್ರೀತಿ ಮಾಡಾಕತ್ತಿ ಆಗಲೇ ನಾನು 3 ತಿಂಗಳಾತ್ಲೇ 3 ತಿಂಗಳ ಹಾ ದೊಡ್ಡ ಲೈಲ ಮೊದಲು ನೋಡಿವ ಮಳ್ಳ ಹಳೆ ಮಳ್ಳ ಈಕಿ ತಳ ಹೊಡ್ದ ಜಾತ್ರೆಗೆ 4 ತಿಂಗಳ ಆತ ಈ ರಾಮ ಅಂದ್ರ ಈಕಿಂದು ಏಯ್! ಪುಟ್ಟಿ ತಳ ಹಾ. ಹೊಡೆದೈತನ್ನಂಗ ಆತು ಮತ್ತ ಬಿಟ್ಟೆನೇನ್ ನಾನು ಅವನವನ ನನಗ ಬಂದ ಹಾದು ದಕ್ ಅಂತ ಹೇಳಿ ನಾನು ಪುಟ್ಟಿ ಹೊಡ್ದ ನನಗೇನು ಹೊಸ ಪುಟ್ಟಿ ಕೊಡ್ಸಿಗೆ ನಮ್ಮ ಅಪ್ಪನ ಕರ್ಕೊಂಡ್ ಬರಬ್ಬರಿ ಓದಿಸ್ತಿದ್ದೆ ಅದಕ್ಕ ಬಿಡ್ಲಿಲ್ಲ ನಾನು ಹೊಸ ಪುಟ್ಟಿನ ತಗೊಂಡು ಬಂದೇನಿ ನಾನು ಇವತ್ತು ಕಡೆಯಿಂದ ಕೊಡಿಸ್ಕೊಂಡ ಬಂದೇನಿ ಆದ್ರೂ ರುಕ್ಮಿಣಿ ನೀ ಏನೇ ಹೇಳ ನಿನ್ನಕ್ಕಿಂತ ನಿನ್ನ ಪುಟ್ಟಿನ ಬಾರಿ ಐತಿ ಬಿಡ ಬಾರಿ ಐತಂತಂದು ಮತ್ತೆ ಕಣ್ಣು ಹಾಕ್ಬಾರ್ಲಿ ಇದ್ರದ್ದು ಪೆಟ್ಗಿ ಚವಿ ನನ್ನ ಕಡೆ ಐತಿ ಮತ್ತ ಒಟ್ಟ ಮುಟ್ಟಕ್ ಹೋಗ್ಬಾರ್ದು ನೀನು ಮುಳುಗಳ ಹಳೆ ಮುಳುಗಳ ಅಲ್ಲ ನೀವಿಬ್ರು ಹಿಂಗ ಕಚ್ಚಾಡಕೊಂಡ್ ನಿಂತ್ರ ನಾ ಏನ್ ಮಾಡ್ಲಿ ಸರಿ ದಾರಿ ಬಿಡ್ರಿ ನನಗೆ ಹೊತ್ತಾಗತ್ತೆ ವ್ಯಾಪಾರ ಮಾಡಕ ದಾರಿ ಬಿಡ್ರಿ ನಿಂದಿರ್ ಬೇ ರುಕ್ಮಿಣಿ ನಿನ್ನೆ ರಾತ್ರಿ ಕಾಲೇಜ್ನಾಗ ಬಂದು ಹಿಡ್ದಾಗತ್ತೆ ನಂಗೆ ಬೇಕ ನಿನಗಾಗಿ ಮಾಡಿಸಿತ ನೀನು ಒಂದು ಬಂಗಾರದ ಚೊಕ್ಕ ನಮ್ಮಿಬ್ಬರ ಕೈ ಹಿಡಿದು ಕುಡಿದು ಆಡಿ ಹೋಗ್ಬಾರ್ದ ನಿನ್ನ ಮನುಷ್ಯನ ತೆಗೆದು ಚ್ವಾಕ ಎಲ್ಲಿಂದ ತಂದಾರೋ ಯಪ್ಪ ನೀನ್ ಅಮಿತಾಬ್ ಬಚ್ಚನ್ ಆಟು ಬಸರ ಸಿಕ್ಕಿನಿಲ್ಲ ಆಟು ಬಸರ ಚೂರು ಬಗ್ಗೆ ಮಾತಾಡು ಬಚ್ಚನ 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 ಜಂಪ್ ಮಾಡು ನೀ ಕೇಳು ಕೊಚನ 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 ಪೌಟಿ ಪೌಟಿ ಚಂಪರದಾಗ ಪೌಟಿ ಪೌಟಿ ಗಾಡಿ ಗಾಡಿ ಸುಮ್ಮನೆ ಹೊಡಿಯೋ ಗಾಡಿ ಪೌಟಿ ಪೌಟಿ ಚಂಪರದಾಗ ಪೌಟಿ ಪೌಟಿ ಗಾಡಿ ಗಾಡಿ ಸುಮ್ಮನೆ ಹೊಡಿಯೋ ಗಾಡಿ ನಿಂದ ಇರಬೇಕಂತ ಪೌಟಿ ನೀ ಮಾಡಿದ್ದು ನನಗ ಮೋಡಿ ನಿಂದ ಇರಬೇಕಂತ
ಮದರಂಗಿ ಬಣ್ಣ ಮಾರಿ ಮ್ಯಾಲ ಗುಲ್ಗುಲ್ಲ ಬಂದೈತಿ ಭೂಮಿ ಮ್ಯಾಲ ರಾತ್ರಿಗೋರ ಬರ್ತಾಳೆ ಕಂದಿದಾಗ ಅವರ ಬಿಟ್ಟಾಳ ಉರ್ಮಿದಾಗ ರಾತ್ರಿಗೋರ ಬರ್ತಾಳೆ ಕಂದಿದಾಗ ಅವರ ಬಿಟ್ಟಾಳ ಉರ್ಮಿದಾಗ ಮದರಂಗಿ ಬಣ್ಣ ಮಾರಿ ಮ್ಯಾಲ ಏ ಹುಡುಗಿ ಏನ ಮಾವ ನಿನಗಿನ್ನ ಟಾಣಿಕ್ ಹಚ್ಚಿಲ್ಲ ಏನ ಯಾಕ ಹರೇ ಹಸೆಕಾಯಿ ಹಚ್ಚಾರ ನೆಕ್ವಾ ಏ ಟಾಣಿಕ್ ಟಾಣಿಕ್ ಅಂದಿದ್ದ ಸಾಕು ಇನ್ನ ಸದ್ದಪ್ಪ ಅದ ನಾನು ಯಾರು ಬುಕ್ಕ ಮಾಡಲ್ಲ ಮದರಂಗಿ ಬಣ್ಣ ಮಾರಿ ಮ್ಯಾಗ ಗುಲ್ಗುಲ್ಲ ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಗುಲ್ಗುಲ್ಲ ಬಂದೈತಿ ಭೂಮಿ ಮ್ಯಾಗ ಕೇಳ ಹುಡುಗಿನ ಕೈರತ್ನ ಬಂದಾರ ಬಾರ ಹುಡುಗಿ ಬರಗಟ್ಟ ಕುಂತೇನು ಬಂದಾರ ಬಾರ ಹುಡುಗಿ ಕಂಡಲಾಗೇನು ಲಂಗಡೋಣಿ ಗಾಳೋಣಿ ಉಂಟ ಹುಡುಗಿ ನಿಂದ ಬಲ್ಲಿ ನಂದನ ಕಡವ ಕಡೆಗೆ ತೋರಿದು ಹೀಗೆಲ್ಲ ನನ್ನ ಚಿತ್ತದಾಗ ಆಗಿ ಹರಿ ತಾಕಲ ಇಂಥ ಹುಡುಗಿನ ಆಗಲಿಲ್ಲ ನಮ್ಮ ಖ್ಯಾಲ ಅರೇದ ಹುಡುಗಿನಾಗ ಇಲ್ಲ ನಮ್ಮ ಖ್ಯಾಲ ಸಂತಯರು ಇಲ್ಲ ಬಂದಾರ ಬಾರ ಹುಡುಗಿ ಕಂಡಲಾಗೇನು ಬಂದಾರ ಬಾರ ಹುಡುಗಿ ಬರಗಟ್ಟ ಕುಂತೇನು ಹುಡುಗಿನ ದೈವ ಸುಮಾರ ಆಟಗಡ ಕಣ್ಣೀರ ಹುಡುಗಿನ ದೈವ ಸುಮಾರ ಆಟಗಡ ಕಣ್ಣೀರ ಹುಡುಗಿನ ಜಗತಿ ಜಗತಿ ಬಾರದ ಕಡಲಿಲ್ಲ ಸಂಸಾರ ಹುಡುಗಿ ಕಡಲಿಲ್ಲ ಸಂಸಾರ ಹುಡುಗಿ ಕಡಲಿಲ್ಲ ಸಂಸಾರ ಕೇಳ ಹುಡುಗಿ ನಿಮ್ಮಪ್ಪ ಮೆಂಬರ ನಾನಿನ್ನಲ್ಲವರ ಕೇಳ ಹುಡುಗಿ ನಿಮ್ಮಪ್ಪ ಮೆಂಬರ ನಾನಿನ್ನಲ್ಲವರ ನೀ ಕೊಟ್ರ ಪರ ಹೊಡಿಯಾವ ಸಿಕ್ವರ ನೀ ಬಾಳ ಸುಬ್ಬರ ಹುಡುಗಿ ನೀ ಬಾಳ ಸುಬ್ಬರ ಹುಡುಗಿ ನೀ ಬಾಳ ಸುಬ್ಬರ ಲಲ ಲಾಲ ಲಾಲ ಇಲ್ಲ ಟಲ್ಲಟ್ ಅಲ್ಲಟ್ ಅಲ್ಲಟ್ ಪಲ್ಲಟ್ 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 ಇದ್ಯಾವುದು ಬಾ ಬಾ ರುಕ್ಮಿಣಿ ವ್ಯಾಪಾರಕ್ಕೆ ಲೇಟ್ ಆಗುತ್ತೆ ತಗೊಂಬರ್ರಿ ನಾ ಹರ್ಲಾಪುರಕ್ಕೆ ಹೋಗ್ಬೇಕು ವ್ಯಾಪಾರ ಮಾಡಕ್ಕೆ ಯಾವಾಗ ಇಲ್ಲಿಕ್ರಿ ಇಲ್ಕಲ್ಲಿಗೆ ಹೋಗ್ಬೇಕು ಇಲ್ಲೇ ಇನ್ನೊಂದು ಸ್ವಲ್ಪ ಬಾಳೆಹಣ್ಣು ಇನ್ನೊಂದು ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಹೋಗಮ್ಮನ ಎಲ್ಲಿಗೆ ತಗೋರಿ ಹರ್ದಾಕ್ ಹೋರಿ ಅದಕ್ಕೆ
ನಾವಿಬ್ರಕ್ಕೆ ನೀ ಏನ್ ನೋಡ್ಕೊಂಡು ಕುದಿರ್ತೀನಿ ನಮ್ಮಿಬ್ರು ಇಲ್ಲ ನಾನು ಹೇಳ್ದ ನೋಡಕ ತಗ ಹೊಂಟ ಬಿಟ್ರಿ ಹೋಗ್ಬಿಡತ್ತ ಬರೋದಕ್ಕೆ ಹಂಗಾರ ಮತ್ತೆ ತರ ಮಾಡ್ತೀರಿ ಪಟ್ನ ಹೋಗೊಂಡ್ ಬರ್ರಿಲ್ಲ ವ್ಯಾಪಾರಕ್ಕೆ ನೋಡ್ರಿ ನನ್ನ ಬುಟ್ಟಿ ಯಾರ ತಗೊಂಡಾರ ಆನಿ ಮಾಡು ಇಸ್ಗೋರು ಪುಂಗಿ ನೋಡಿರೇನ್ರಿ ಕಳ್ಳ ಬೇಕುಗಳು ಬಾಳ ಅದಾವ ಯವ್ವ ಇಲ್ಲಿ ಜಗ್ ಅದಾವ ಇಲ್ಲ ಹಣ್ಣ ಅದಾವಿಲ್ಲ ಅದಾವಳ ಅದಾವ ಜೋಪಾನ ಅದ ಬರ್ಲ್ಯಾ ಹೂವ ಎಷ್ಟ್ ಚಂದದಿಯ ನೀರಾಕತಾವ್ ನೀರ್ ಮತ್ತೇರಿ ಚಂದ ಏನೋ ಸ್ವಲ್ಪ ಇಳಿಸದಮ್ಮ. ರೈತ ಬೆಳೆದಿರುವ ಬೆಳೆ ಈ ರೀತಿ ಆದರೆ ರೈತ ಬದುಕುವುದಾದರೂ ಹೇಗೆ ಸೀತಾ? ಯಾಕೆ ಸ್ವಾಮಿ ಹಾಗೇಕೆ ಮಾತಾಡ್ತಾ ಇದ್ದೀರಾ? ಹಿಂದೇನು ಮುಂಗಾರು ಮಳೆ ಹಚ್ಚು ಹಸಿರಿನಿಂದ ಕಂಗೊಳಿಸಬೇಕಾಗಿರ್ತಂತ ಈ ಭೂತಾಯಿ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡುತ್ತಾಳ ಏನೋ ಎನ್ನುವ ಭಾಸವಾಗುತ್ತಿದೆ. ಮುಂಗಾರಿನ ಮಳೆ ಲೇಟ್ ಆಯ್ತೆಂದು ರೈತ ಹಣೆಗೆ ಕೈ ಹಚ್ಚಿ ಆಕಾಶವನ್ನು ನೋಡುತ್ತಿರುವಾಗ ಅಲ್ಪ ಸ್ವಲ್ಪ ಮಳೆ ಬಂದು ರೈತನನ್ನು ಸಂತೋಷಪಡಿಸಿತು. ಅಷ್ಟರಲ್ಲಿ ರೈತ ಸಾಲ ಸೂಲ ಮಾಡಿ ಬೀಜ ಗೊಬ್ಬರಗಳನ್ನು ತಂದು ಭೂತಾಯಿಯ ಒಡಲು ತುಂಬಿದ. ತಿಂಗಳಾದರೂ ಮಳೆ ಬಾರದೆ ಬಿತ್ತಿದ ಬೀಜ ಭೂತಾಯಿಯ ಒಡಲಲ್ಲಿ ಕಮರಿ ಹೋಯಿತು. ಅಂದಾಗ ರೈತ ಬದುಕುವುದಾದರೂ ಹೇಗೆ ಈ ಭೂಮಿಯ ಮೇಲೆ ಎಂದು ಚಿಂತೆ ಎತ್ತಿದೆ ಸೀತಾ. ಹೌದ್ರಿ, ನಿಮ್ಮ ಮಾತು ಸತ್ಯ. ಮೊದಲು ರೈತನಿಗೆ ಮಳೆಯಾಗಬೇಕು, ಮಳೆಯಾದ ಮೇಲೆ ಒಳ್ಳೆ ಬೆಳೆ ಸಿಗಬೇಕು. ಅಂದಾಗ ಮಾತ್ರ ಆ ರೈತನ ಜೀವನ ಪಾವನವಾಗುತ್ತೆ. ಇಲ್ಲದೆ ಹೋದ್ರೆ ಎಷ್ಟೇ ಕಷ್ಟಪಟ್ಟರು ಈ ಭೂಮಿ ತಾಯಿ ಬೆಳೆಯನ್ನೇ ಕೊಡದೆ ಹೋದ್ರೆ ತಾನು ಯಾವ ಪಾಪ ಮಾಡಿದ್ದೇನೆ ಅಂತ ರೈತನಾಗಿ ಹುಟ್ಟಿರಬಹುದು. ಅಷ್ಟೇ ಅಲ್ಲ, ಅವನು ಜೀವನದಲ್ಲಿ ನೊಂದು ನೇಣಿಗೆ ಶರಣಾಗುವಂತ ಪರಿಸ್ಥಿತಿ ಕೂಡ ಬರಬಹುದು. ಛೇ 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 ಸೀತಾ, ರೈತ ಆ ರೀತಿ ಯಾವತ್ತೂ ಮಾಡಿಕೊಳ್ಳಲಾರ. ಯಾಕಂದರೆ ರೈತನಿಗೆ ಕಷ್ಟದ ಬೆಲೆನೂ ಗೊತ್ತು, ನಷ್ಟದ ಬೆಲೆನೂ ಗೊತ್ತು. ಜೀವನವನ್ನು ಹೇಗೆ ಸಾಗಿಸಬೇಕೆಂಬುದನ್ನು ಅರಿತುಕೊಂಡಿರುವ ರೈತ ಆ ಕೆಲಸಕ್ಕೆ ಕೈ ಹಾಕಲಾರ. ಸುಖ ದುಃಖಗಳನ್ನು ಸಮನಾಗಿ ಹಂಚಿಕೊಂಡು ಈ ಭೂಮಿಯಲ್ಲಿ ನಗು ನಗುತ್ತಾ ಬದುಕುತ್ತಿರುವ ಏಕೈಕ ಜೀವಿ ಎಂದರೆ ಈ ಮಣ್ಣಿನ ಮಗ ರೈತ. ಈ ಪ್ರಪಂಚದಲ್ಲಿ ಮಾನವನಿಂದಿಡಿದು ಪಶು ಪ್ರಾಣಿ ಪಕ್ಷಿಗಳಿಗೂ ಅನ್ನದಾತನಾಗಿರುವ ಈ ರೈತ ಮಕ್ಕಳ ಸಮಾನವರೆಲ್ಲ. ಅಂದಾಗ ಮಕ್ಕಳಿಗಾದರೂ ದುಡಿದು ಹಾಕಬೇಕಲ್ಲವೇ ಈ ರೈತ? ನಿಜ, ಅದು ರೈತನ ದೊಡ್ಡ ಗುಣ ರೀ. ಆದ್ರೆ ರೈತರನ್ನ ಮೋಸಗೊಳಿಸಿ ಕೋಟಿಗಟ್ಟಲೆ ಹಣವನ್ನ ಗಳಿಸಿದ ಈ ನಮ್ಮ ರಾಜಕಾರಣಿಗಳು ರೈತರನ್ನ ತಮ್ಮ ಕೈಗೊಂಬೆಯಂತೆ ಆಟ ಆಡಿಸ್ತಾ ಇದ್ದಾರಲ್ವೇ? ಸೀತಾ, ರೈತ ಯಾರ ಕೈಗೊಂಬೆನೂ ಅಲ್ಲ. ಕೋಟಿ ಕೋಟಿ ಗಳಿಸಿದರೂ ಈ ರೈತನ ಮೇಟಿಗೆ ಸಮನಾದೀತೆ ಆ ಕೋಟಿ. ಕೋಟಿ ಗಳಿಸಿದ ಆ ಪ್ರತಾಪ ಗೌಡ ಒಂದು ದಿನವಾದರೂ ಒಬ್ಬರಿಗೆ ಊಟ ಹಾಕಿದ್ದಾನೇನೆ ಆ ಪ್ರತಾಪ ಗೌಡ. ಅಂದಾಗ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಎಂದು ಹೇಳಿಲ್ಲವೇ ಹಿರಿಯರು? ಯಾರು ಅರಿಯದ ನೇಗಿಲ ಯೋಗಿ ಲೋಕ ಕಣ್ಣವನಿಯುವನು, ಫಲವನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ನಾಶಿಸದೆ. ನೇಗಿಲ ಕೊಲದೊಳ ಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ. ನಮಸ್ಕಾರ ಸೀತಾನ, ನೀವು ಸ್ವಲ್ಪ ಕಡೆ ಈ ಕಡೆ ಬಾ. ಯಾಕಂದ್ರ ನಮ್ಮ ಪ್ರತಾಪ್ ಧನ್ಯರಿಗೆ ಹೆಣ್ಮಕ್ಳು ಸೆರಗಂದ್ರ ಆಗಿ ಬರಲ್ಲ, ಮುಟ್ಟು ದೋಸ ಆಗೈತೆ ಅವ್ರಿಗೆ. ಬನ್ನಿ ಸೌಕರ್ಯ. ನೇರವಾಗಿ ರೈತರ ಹೊಲಕ್ಕೆ ಬಂದು ಯಾರ್ಯಾರ ಹೊಲದಲ್ಲಿ ಎಷ್ಟೆಷ್ಟು ಬೆಳೆ ಹಾನಿಯಾಗಿದೆ ಎಂದು ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ನೇರವಾಗಿ ರೈತರಿಗೆ ಹಣ ಕೊಡಿಸಲು ಬಂದಂತೆ ಕಾಣುತ್ತದೆ ನಮ್ಮ ಸಾಹೇಬರು. ಅಂತ ದೊಡ್ಡ ಮಾತೇಕೆ ಶಿವರಾಮ್? ರೈತ ಎಷ್ಟೇ ಶ್ರಮವಹಿಸಿ ದುಡಿದರೂ ಅವನಿಗೆ ತಕ್ಕಂತೆ ಪ್ರತಿಫಲ ಸಿಗುತ್ತಿಲ್ಲ.
ಸರ್ಕಾರ ಕೊಡುವ ಪರಿಹಾರ ಅವನಿಗೆ ವಾರದ ಸಂತಿ ಕೂಡ ಆಗುತ್ತಿಲ್ಲ. ಅದಕ್ಕೆ ರೈತರಿಗೆ ಶಾಶ್ವತ ಪರಿಹಾರ ಕೊಡಕ್ಕೆ ಬಂದಿರುವೆ. ಅಂದರೆ ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ. ಅದು ನಾನು ಹೇಳ್ತೀನಿ ಕೇಳು ತಮ್ಮ, ಅದು ನಾನು ಹೇಳ್ತೀನಿ ಕೇಳು. 1 ಎಕರೆಗೆ ಎಷ್ಟು ಬೆಳಿತೀಯಪ್ಪ ನೀನು? ಅಮಾಮ ಅಂದ್ರೆ 25,000 to 30,000. ಅದ್ರಾಗ ಬೀಜಕ್ಕೆ ಕೊಡಬೇಕು, ಆಳಿ ಕೊಡಬೇಕು, ಆ ಮಿಷನಿಗೆ ಕೊಡಬೇಕು. ಇದನ್ನ ಕೊಟ್ಟು ನಿನಗೆ ಎಷ್ಟು ಉಳಿತಪ್ಪ? ಅಮಾಮ ಅಂದ್ರೆ 5,000 to 10,000. ಅದಕ್ಕೆ ನಮ್ಮ ಸಾಹೇಬರು 1 ಎಕರೆಗೆ 10 ಲಕ್ಷ ಕೊಡಕ್ಕೆ ತಯಾರಾಗ್ಯಾರೋ ತಮ್ಮ. ಅದೇಗೆ ಸಾಧ್ಯ ಗಡಿಬಿಡಿಯವರೇ? ಹೊಲ ಖರೀದಿ ಕೊಡುತ್ತೇನೆ ಅಂದರು 6 ರಿಂದ 7 ಲಕ್ಷಕ್ಕೆ ತೆಗೆದುಕೊಳ್ಳುವುದಿಲ್ಲ ಈ ಜನ. ಅಂಥದರಲ್ಲಿ ನೀವು ಸರ್ಕಾರದಿಂದ ಫ್ರೀಯಾಗಿ 1 ಎಕರೆಗೆ 10 ಲಕ್ಷ ಕೊಡ್ತೀನಿ ಅಂದ್ರೆ ಹೆಂಗ? ಕರೆಕ್ಟ್ ಶಿವರಾಮ್, ಕರೆಕ್ಟ್. 6-7 ಲಕ್ಷ ರೂಪಾಯಿ ಮಾರುವ ಈ ಭೂಮಿಯನ್ನು 10 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ ವಿದೇಶದಲ್ಲಿರುವ ನನ್ನ ಪಾರ್ಟ್ನರ್ಗೆ ಕೊಡಿಸಿ, ಇಲ್ಲದೊಂದು ದೊಡ್ಡ ಫ್ಯಾಕ್ಟರಿ ಕಡಿಸಿ ನಮ್ಮೂರಿನ ರೈತರಿಗೆ ಕೆಲಸ ಕೊಡಿಸ್ಬೇಕಂತಿರುವೆ. ಸಾಹೇಬ್ರೆ, ಏನನ್ನು ಹೇಳ್ತಾ ಇದ್ದೀರಿ ನೀವು? 2-3 ತಲೆಮಾರುಗಳಿಂದ ನಮ್ಮ ಹಿರಿಯರು ನಮ್ಮ ಮಕ್ಕಳಿಗಾಗಿ ಇರಲಿ ಎಂದು ಇದೇ ಭೂತಾಯಿಯನ್ನು ನಂಬಿ ಉಪವಾಸ ಬಿದ್ದರೂ ಸರಿಯಿಲ್ಲ, ಮಣ್ಣಿನಲ್ಲಿ ಮಣ್ಣಾಗಿ ಸವೆದು ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ನಮಗೆ. ಅಂಥದರಲ್ಲಿ ಈ ಊರಿನಲ್ಲಿ ನಿಮಗೆ ಆಸ್ತಿ ಮಾರಲು ಯಾರಿದ್ದಾರೆ? ಶಿವರಾಮ, ರಾಕ್ ಸಿಗುತ್ತಂದ್ರೆ ನೀನ ಮಾಡ್ತೀಯೋ ತಮ್ಮ. ಎಕರೆ 10 ಲಕ್ಷ ಅಂದ್ರೆ ಸಾಲದಂತ ತಿಳ್ಕೊಂಡು ಏನಪ್ಪ ನೀನು? ಅದನ್ನ ಬಡ್ಡಿ ಹೆಂಗೆ ಕೊಡು. 1 ವರ್ಷಕ್ಕೆ 2 ಲಕ್ಷ 40,000 ಬಡ್ಡಿ ಆಗತ್ತ. ಅದ್ರಾಗ 20-30 ಎಕರೆ ಜಮೀನು ಇದ್ದಾವ. ನೀನು ಕೋಟ್ಯಾಧಿಪತಿ ಆಗ್ಬೇಕಿದಿ. ನಾಳದ್ರ ಬಡ್ಡಿಯಾಗ ನೀನು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅದ್ರ ಬಡ್ಡಿಯಾಗ ಬರ್ತಾರ. ನಾವು ಬಿರಿಯಾಗಿ ಹೇಳ್ತೀನಿ, ಮೊದಲು ಆಸ್ತಿ ಮಾರು. ಸಾಧ್ಯವಿಲ್ಲ ಗಡಿಬೇಡಿಯವರೇ, ನನ್ನ ಪ್ರಾಣ ಹೋದರೂ ಸರಿ, ನಾನು 1 ಇಂಚು ಆಸ್ತಿಯನ್ನು ಮಾರುವುದಿಲ್ಲ ನಿಮಗೆ. ನೀನು ಸತ್ತರೂ ನಿನ್ನ ಆಸ್ತಿಯನ್ನು ಮಾರುವುದಿಲ್ಲವೇ? ನೀನೇ ಮಾರಬೇಕು ನಿನ್ನ ಆಸ್ತಿನ ನಿನ್ನ ಮನಸ್ಸಿನಿಂದ. ಇಲ್ಲ ಅಂದ್ರೆ ಯಾಕ್ರಿ ಬಡವರ ಮೇಲೆ ನಿಮಗೆ ಅಷ್ಟೊಂದು ದೌರ್ಜನ್ಯ? ನಮ್ಮ ಆಸ್ತಿ ನಮ್ಮ ಹಕ್ಕನ್ನ ಬಿಟ್ಟು ಕೊಡು ಅಂತ ಹೇಳೋದಕ್ಕೆ ನೀವ್ಯಾರು? ನಾನು ಯಾರೆಂದು ಗೊತ್ತಿಲ್ಲದೆ ಓಟ್ ಹಾಕಿದ್ಯಾ ನೀ ನನಗೆ? ಓಹೋ, ಅಂದು ಓಟು ಹಾಕಿದ ಪ್ರತಿಫಲವನ್ನ ನೀವ್ ಈ ರೀತಿ ಕೇಳ್ತಾ ಇದ್ದೀರಾ? ಸಿದ್ದವ್ವ, ಇದು ನಿನಗೆ ತಿಳಿಯಗಲ್ಲ ಬಡವ. ಕೈ ತುಂಬ ದುಡ್ಡು ಕೊಡ್ತಾರ, ಮೇಲಾಗಿ ಆಸ್ತಿ ಕಳ್ಕೊಂಡವ್ರಿಗೆ ಸಾಯತನ ನೌಕರಿ ಕೊಡ್ತಾರ್ರಿ ತಂಗಿ, ನೌಕರಿ ಕೊಡ್ತಾರ. ಅಂದಾಗ ಆಸ್ತಿ ಮಾರಿ ರಾಜ ನಂಗ ಮೇಲೆ ಇವ್ರ 1 ಗಂಟೆಗೆ ಐತವ. ನೀನ ಹೇಳು. ನೋಡು ಸೀತಾ, ನಿನ್ನ ಗಂಡನಿಗೆ ಹೇಳು, ಅವನು ಸತ್ತರೂ ನನ್ನ ಆಸ್ತಿಯನ್ನು ಮಾರುವುದಿಲ್ಲ ಅಂತಿದ್ದಾನೆ. ನನ್ನ ಆಸ್ತಿಯನ್ನು ಮಾರುವುದಿಲ್ಲ ಅಂತಾನೆ. ಒಂದು ವೇಳೆ ನಿನ್ನ ಗಂಡ ನಾ ಕೊಟ್ಟ ದುಡ್ಡಿನಿಂದ ಬೇರೆ ಕಡೆ ಎಲ್ಲಾದ್ರೂ ಆಸ್ತಿಯನ್ನು ಹಿಡ್ಕೊಂಡು ಇಲ್ಲ ಈ ಪ್ರತಾಪನ ಎದುರು ಹಾಕೊಂಡರೆ ನಿಮ್ಮೊಬ್ಬೊಬ್ಬರನ್ನ ಎಣ ಉಳಿಸಿ ನಿನ್ನ ಗಂಡನ ಹೆಬ್ಬೆಟ್ಟಿನ ಸಾಯ್ತು ಹೋಗ್ಬೇಕಾಗುತ್ತೆ. ಬಲು ಯಾತ್ತರ ನೋಡ್ರಿ, ಈಗಂತೂ ಸಿಂಪಲ್ ಆಗಿ ಸೂಚನೆ ಕೊಟ್ಟೇವಿ. ತಿಳ್ಕೊಂಡ್ರ ಉಳಿತಾರ, ತಿಳ್ಕೊಳ್ಳಿಕ್ಕೆ ಐತಲ್ಲ ನಿಮ್ಮ ಕೈಯಾಗ ಮ್ಯಾಕ್ ಹೋಗಾನ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತ? ಬರ್ರಿ ಹೋಗು, ನಡೀರಿ ಹೋಗುನು. ನೋಡಿದೆಯಾ ಸೀತಾ, ಎಂಥ ದೌರ್ಜನ್ಯದ ಕಾಲ. ಮತ್ತೊಬ್ಬರ ಸಹಾಯವಿಲ್ಲದೆ ನಾವು ಬದುಕುತ್ತೇವೆ ಎಂದರು ನಮ್ಮನ್ನು ಬಿಡುತ್ತಿಲ್ಲ ಈ ಜನ. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ಅಷ್ಟೇ ಅಲ್ಲ ರೀ, ಜೀವನದಲ್ಲಿ ಬೆಳಕು ಕತ್ತಲು ಎರಡೂ ಬರೋದು ತುಂಬಾನೇ ಸಹಜ. ಅಂದಮೇಲೆ ಈ ನಮ್ಮ ಆಸ್ತಿಯಲ್ಲಿ ಒಂದು ಗೇಣು ಜಾಗ ಸಹ ನನ್ನ ಕಾಳಿಂಗ ಹೋಗೋದಕ್ಕೆ ಬಿಡೋದಿಲ್ಲ. ಬನ್ನಿ, ಮೊದಲು ಈ ವಿಷಯವನ್ನ ನನ್ನ ಮೈದುನಿಗೆ ತಿಳಿಸೋಣ. ಯಾಕ್ರಿ, ನಿಮಗಿನ್ನೂ ಹಸಿವೆ ಆಗಿಲ್ವೇ? ಆ ಹಸಿವಿನ ಬಾಧೆಯನ್ನು ತೀರಿಸಿಕೊಳ್ಳಲೆಂದೇ ನಾನು ನಿನ್ನನ್ನು ನಿಲ್ಲಿಸಿದ್ದು. ಹಾಗಾದ್ರೆ
ಬುತ್ತಿಯನ್ನ ಆ ಮರದ ಕೆಳಗೆ ಇಟ್ಟಿದ್ದೇನೆ. ಬನ್ನಿ ಮೊದಲು ಊಟ ಮಾಡೋಣಂತೆ. ಈ ಬುತ್ತಿಯನ್ನ ಮನೆಯಲ್ಲಿ ಹೋಗಿ 4 ಜನ ಕುಂತು ಊಟ ಮಾಡಬಹುದು. ಆದರೆ ಈಗ ಹಸಿರುವುದು ಆ ಹೊಟ್ಟೆ ಅಲ್ಲ, ಈ ನಿನ್ನ ಸಿಹಿ ಮುತ್ತಿನ ಊಟ ಯಾವಾಗ್ಲೂ ನಿಮ್ಮದು ಇದೇ ಹುಡುಗಾಟಿಗೆ ಆಯ್ತು. ನಿಮ್ಮಿಷ್ಟದಂತೆ ಆಗ್ಲಿ. ಬಂಗಾರದಲೆಯ ಮೇಲೆ ತಂಗಾಳಿ ಬೀಸಿ ಬಂತು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪು ತಂಪು. ಬಂಗಾರದಲೆಯ ಮೇಲೆ ತಂಗಾಳಿ ಬೀಸಿ ಬಂತು, ಬಂಗಾರದಲೆಯ ಮೇಲೆ ತಂಗಾಳಿ ಬೀಸಿ ಬಂತು, ಸಂಗಾತಿ ನಿನ್ನ ನೆನಪು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪು ತಂತು, ಜೊತೆಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪು ತಂತು. ಬಂಗಾರದಲೆಯ ಮೇಲೆ ಕಮಲದ ಕೋಗಿಲೆ ಕೂಗಿತು ಕುಹೂ, ಶ್ರವಣದ ಕೋಗಿಲೆ ಕೂಗಿತು ಕುಹೂ, ಮೆಲ್ಲ ಮೆಲ್ಲನೆ ನೀ ನಡೆದು ಬರಲು ಜೊತೆಗೆ, ಜೊತೆಯಲ್ಲಿ ನೀನು ಬಂದಾಗ ಬಳಿಯಲ್ಲಿ ಬಂದು ನಿಂತಾಗ, ಜೊತೆಯಲ್ಲಿ ನೀನು ನಡೆದಾಗ ಬಳಿಯಲ್ಲಿ ಬಂದು ನಿಂತಾಗ, ನಿಬಾ 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 ಬಾಬಾ ನಿಬಾ 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 ಬಾಬಾ. ಬಂಗಾರದಲೆಯ ಮೇಲೆ ಬಂಗಾರದಲೆಯ ಮೇಲೆ ಹೇ ಲಾ 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 ಲಾ. ಕಟ್ಟಲು ನೀರಿಗೆ ಮಾಡಲ್ಲ, ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಕಲ್ಪಿಸಬಲ್ಲ. ಪ್ರೇಮಿಗಳೇ ಒಬ್ಬನು ಸುಂದರ ಇಬ್ಬನು, ಪ್ರೇಮಿಗಳೇ ಒಬ್ಬನು ಸುಂದರ ಇಬ್ಬನು, ಪ್ರೀತಿ ಕಂಡ ಕಲೆಗಾತಿನ ಹೇಳ ಜೊತೆಗೆ ಸೂಚಿ, ಪ್ರೀತಿ ಕಂಡ ಕಲೆಗಾತಿನ ಹೇಳ ಜೊತೆಗೆ ಸೂಚಿ.
ಸೀತಾ ಹೇಯ್ ಶಿವರಾಮನ ಹೆಂಡತಿ ಸೀತಾ ಹೇಯ್ ಆ ಬ್ರಹ್ಮ ತನ್ನ ಬುದ್ಧಿಯನ್ನು ಚಂಚಲಗೊಳಿಸದೆ ನಿನ್ನಂತ ಸೌಂದರ್ಯದ ಸಿರಿಯನ್ನು ತಿದ್ದಿ ತಿದ್ದಿ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ಈ ಭೂಮಿಗೆ. ನಿನ್ನನ್ನು ನೋಡಿದರೂ ಸಾಕು ಸೀತಾ, ನನ್ನ ಕಾಮದ ನರಗಳೆಲ್ಲ ಎದ್ದು ಸೆಟೆದು ಹಸಿದು ಆತೊರೆಯುತ್ತಿದೆ ನಿನ್ನ ಶೀಲದ ಬುತ್ತಿಯನ್ನ ಉಣ್ಣಬೇಕೆಂದೇ. ಈ ಶರತ್ರಾಜನ ಕಾಮದ ಸೆಳೆತಕ್ಕೆ ಸಿಕ್ಕು ಅದೆಷ್ಟೋ ಹೆಣ್ಣುಗಳ ಶೀಲ ಸುಟ್ಟು ಹೋಗಿದೆ ಈ ಶರತ್ರಾಜನ ಕೈಯಲ್ಲಿ. ಬಟ್ ನಿನ್ನಂತ ಮಕರಂದವಾದ ಈರಲು ಈ ದುಂಬಿ ಆತೊರೆಯುತ್ತಿದೆ. ಓಹೋ, ಯಾವುದೋ ಒಂದು ಬಿಳಿ ಪಾರಿವಾಳ ಇತ್ತ ಕಡೆ ಬಂದಂತೆ ಕಾಣುತ್ತದೆ. ಬರಲಿ ಬರಲಿ, ಇದರ ಮಕರಂದವನ್ನು ಈರಿದರಾಯಿತು. ನಿಂತುಕೊಳ್ಳಿ ಮಿಸ್. ಮೀರಾ ಅಂತ. ಮೀರಾ? ವಾವ್, ಸ್ವೀಟ್ ನೇಮ್. ತಾವು ಒರಿಜಿನಲ್ ಅಂದ್ರೆ? ನೋಡು ಮೀರಾ, 5 ರೂಪಾಯಿ ಟೀ ಕುಡಿಯಬೇಕಾದರೂ 100 ಸಲ ಯೋಚಿಸಿ ನಮಗೆ ಬೇಕಾದ ಟೀಯನ್ನೇ ಕುಡಿತೇವೆ. ಅಂದಾಗ ಜೀವನ ಪರ್ಯಂತ ಮದುವೆ ನಾನು ನೀನು ಮದುವೆಯಾಗಿ ನಿನ್ನ ಶೀಲದ ಹಾಲಿಗೆ ಯಾರು ಮಜ್ಜಿಗೆಯಿಂದ ಎಪ್ಪನ್ನು ಹಾಕಿಲ್ಲ ಎಂದು ಕೇಳಿದೆ. ನಾಯಿ, ಒಂದು ಹೆಣ್ಣನ್ನು ನಿಲ್ಲಿಸಿ ಈ ರೀತಿ ಹೊಲಸು ಪ್ರಶ್ನೆ ಕೇಳ್ತಾ ಇದ್ದಿಲ್ಲ. ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಮಿಸ್ಟರ್, ನಿನಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿನ್ನ ತಾಯಿ ಕೂಡ ತನ್ನ ಶೀಲದ ಹೆಪ್ಪನ್ನು ಮತ್ತೊಬ್ಬರಿಗೆ ಒಪ್ಪಿಸದೆ ತಂದೆಗೆ ಒಪ್ಪಿಸಿದ ಅಂತ ಏನ್ ಗ್ಯಾರಂಟಿ? ಲೇ ಮೀರಾ, ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ. ರಾಜಮನೆತನದಲ್ಲಿ ಹುಟ್ಟಿ ಬಂಗಾರದ ತಾಟಿನಲ್ಲಿ ಉಂಡು ಬೆಳ್ಳಿಯ ತಾಟಿನಲ್ಲಿ ಕೈ ತೊಳೆದು ವಜ್ರದ ಸಿಂಹಾಸನದ ಮೇಲೆ ಕುಳಿತ ನನ್ನ ತಾಯಿಯ ಶೀಲದ ಬಗ್ಗೆ ಗ್ಯಾರಂಟಿ ಕೇಳುವೆಯಾ ಬಡ ಭಿಕಾರಿ? ಯಾಕೆ ಕೇಳಬಾರದಿತ್ತೆ? ನೀನು ಮಾತ್ರ ಕಂಡ ಹೆಣ್ಣು ಮಕ್ಕಳಿಗೆ ನೀನು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಕೇಳ್ತೀಯಲ್ಲ, ಯಾಕೆ? ನಾನು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಿಮ್ಮ ಮನೆಯವರು ಕೇಳಿದ್ದು ತಪ್ಪೇ? ಲೇ ಮೀರಾ, ಮಿತಿ ಮೀರುತ್ತದೆ ನಿನ್ನ ಮಾತಿನ ದಾಟಿ. ನಾನ್ಯಾರು ಗೊತ್ತಾ? ಈ ಜಿಲ್ಲೆಯ ಮಂತ್ರಿ ಪ್ರತಾಪಗೌಡನ ತಮ್ಮ ಶರತ್ರಾಜ್. ನಾನು ಮನಸ್ಸು ಮಾಡಿದರೆ ಹದ್ದಿನಂತೆ ಆರಿ ಪವಿತ್ರವಾದ ನಿನ್ನ ಶೀಲದ ಗದ್ದಿಗೆಯನ್ನು ಗುದ್ದಿ ಮುದ್ದೆ 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 ಅಂತ ಬೆಳೆಸುವೆ. ನಿನ್ನ ಹೊಟ್ಟೆಯಲ್ಲಿ ಶರತ್ರಾಜನೆಂಬ ಬೀಜವನ್ನು ಬಾಮೀರಾ, ಹದವಾಗಿದ್ದ ನಿನ್ನ ಭೂಮಿಯಲ್ಲಿ ಮಕ್ಕಳ ಬೀಜವನ್ನು ಬಿತ್ತಿವೆ. ಕೈ ಬಿಡೋ ಪಾಪಿ. ಕಂಡ ಪರನಾರಿಯ ಹೊಟ್ಟೆಯಲ್ಲಿ ಬೀಜ ಬಿಡೋದ್ಕಿಂತ ಬೀಜ ಬಿಟ್ಟಿದ್ದೇ ಆದರೆ ಮುಂದೆ ನೀನು ಮಾರಿಕೊಂಡ ಹೆಂಡತಿಯ ಹೊಟ್ಟೆಯಲ್ಲಿ ಬೀಜವನ್ನು ಹೇಗೆ ಬಿಡುತ್ತೀಯ? ಒಂದು ವೇಳೆ ನಿನ್ನ ಹೆಂಡತಿಗೆ ಬೀಜವೇ ಇಲ್ಲದಂತಾಗಿ ಪರ ಪುರುಷರ ಬೀಜಕ್ಕಾಗಿ ಅಲಿಯುವಂತಾಗಬಾರದು ನಿನ್ನ ಹೆಂಡತಿಯ ಸ್ಥಿತಿ. ಲೇ ಮೀರಾ, ಬಾಯಿ ಮುಚ್ಚು ಬಡಪಾಯಿ ಹೆಣ್ಣೆ. ಗರುಡ ಗಂಬದಂತೆ ನನ್ನಲ್ಲಿರುವ ಗಂಡಸ್ತನ ಸಮುದ್ರದಂತೆ ಉಕ್ಕಿ 100 ಹೆಂಗಸರಿಗೆ ಮಕ್ಕಳ ಸಂತಾನ ಕೊಟ್ಟ ಭಾಗ್ಯದಾತ ನಾನು. ಅಂದಾಗ ನನ್ನ ಹೆಂಡತಿಯಾಗಿ ಬರುವವಳು ಮತ್ತೊಬ್ಬನ ಸುಖ ಬಯಸಲೆಂದು ಹೇಳುವೆಯ ಪೆದ್ದ ಎಣ್ಣೆ? ಮುಗಿಯಿತು ಮೀರಾ ನಿನ್ನ ಶೀಲದ. ನಿಂತುಕೊಳ್ಳಿ ಶ್ರೀಮಂತರೇ. ನೋಡಿ, ನೀವು ದೊಡ್ಡ ಶ್ರೀಮಂತರು, ಅಷ್ಟೇ ಅಲ್ಲದೆ ದೊಡ್ಡ ರಾಜಕಾರಣಿಗಳು. ನನ್ನಂಥ ಒಂದು ಹೆಣ್ಣನ್ನು ತಿಂದು ತೇಗಿ ದಕ್ಕಿಸಿಕೊಳ್ಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಅದಕ್ಕೆ ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ.
ನಿರ್ಧಾರನ? ಯಾವ ನಿರ್ಧಾರ? ಕೊನೆಯವರೆಗೂ ನೀವು ನನ್ನ ಕೈ ಹಿಡಿತೆ ಅಂತ ಹೇಳಿದರೆ, ನಾನು ನಿಮ್ಮ ಸಂಗಾತಿಯನ್ನಾಗಿ ಇಟ್ಕೊಂಡೆ ಅಂತ ಹೇಳಿದರೆ, ನಾನು ಕೊನೆಯವರೆಗೂ ನಿಮ್ಮನ್ನು ಪ್ರೀತಿಸಿ ನಿಮಗೆ ಈ ನನ್ನ ದೇಹವನ್ನು, ನಿಮ್ಮ ಆಸೆಯನ್ನು ನಿಮಗೆ ಸುಖ ಕೊಡಲು ಸಿದ್ಧಳಿದ್ದೇನೆ. ಈ ಮಾತು ನಿಜನಾ ಮೀರಾ? ನಿಮ್ಮ ಮಾಣಿಯಾಗಿಯೂ ಸತ್ಯ. ಐ ಲವ್ ಯು, ಐ ಲವ್ ಯು ರಾಜ, ಐ ಲವ್ ಯು. ಅನರ್ಘ್ಯರತ್ನವೇ 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 ಮಿರ ಮಿರ ಮಿಂಚುವೆ ಮಿರ ಮಿರ ಮಿಂಚುವೆ ಅನರ್ಘ್ಯರತ್ನವೇ 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 ವಾಹ್ ಮೀರಾ, ಎಂದು ಕೇಳದ ಈ ಅಸುರ ನಿನ್ನ ಮಧುರ ಗೀತೆಯನ್ನು ಕೇಳಿ ನನ್ನ ಮನಸ್ಸು ತೃಪ್ತಿ ಆಯಿತು. ಬಟ್ ಮೈಗೆ ಮೈ ಟಚ್ ಮಾಡಿದಾಗ ನನ್ನ ಕಾಮದ ಉದ್ರೇಕಗಳು ಸೆಳೆದು ಹಸಿದು ಆತುರೆಯುತ್ತಿದೆ ನಿನ್ನ ಶೀಲದ ಬುತ್ತಿಯನ್ನು. ಬಾ ಮೀರಾ, ಇದೇ ಸಮಯದಲ್ಲಿ ಮೈಯಲ್ಲಿರುವ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆಯಾಗಿ ನನ್ನನ್ನು ಪ್ರೀತಿಸು. ಕತ್ತೆ,
ನೀನೊಂದು ಹೇಸಿಗೆ ತಿನ್ನುವ ಹಂದಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇಲ್ಲಿವರೆಗೂ ನಿನ್ನ ಜೊತೆ ಪ್ರೇಮದ ನಾಟಕವಾಡಿದ್ದು ಗೊತ್ತೇನೋ ನೋಡಿದವನೇ. ಕರೆಕ್ಟ್ ಮೀರಾ, ನೀನಾಡಿದ ನಾಟಕದಿಂದ ನಾ ಬೆಸೆಯಬೇಕೆಂದಿರುವೆ ನಿನ್ನ ಹೊಟ್ಟೆಯಲ್ಲಿ ಶರತ್ರಾಜನೆಂಬ ಬೆಸುಗೆಯನ್ನು. ಆ ಬೆಸುಗೆ ಬಿಗಿಯಾಗಿ ಗಟ್ಟಿಯಾಗಿ ಹುಟ್ಟುವುದು ನಿನ್ನ ಹೊಟ್ಟೆಯಲ್ಲಿ ಈ ಊರಿನ ಶಿಶುವಾಗಿ. ಹೇ ಬಾರಲೇ ಬಾ. ಹುಡುಗಿಯಲ್ಲಿ ಪ್ರೀತಿ ಮಾತ್ರ ಕೈ ಬಿಡಲೇ ಚೂತ್ಯ ನನ್ನ ಮಗನೇ. ಯಾರಲ್ಲೇ ನೀನು? ದೇಶ ಕಾಯೋನ ಸೈನಿಕ ಅಂತಾರೆ, ರಾಜ್ಯ ಆಳೋನ ನಾಯಕ ಅಂತಾರೆ. ಬಟ್ ಅವರೆಲ್ಲರ ಹೊಟ್ಟೆಗೆ ಅನ್ನ ಹಾಕೋನ ರೈತ ಅಂತಾರೆ. ಕಂಡ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕೋ ನಿಮ್ಮಂತವ್ರ ವಾದ್ದು ಬುದ್ಧಿ ಕಲಿಸಲು ಬಂದ ನನ್ನ ವಿರಾಟ್ ರೂಪ ವಿರಾಟ್ ಅಂತ. ವಿರಾಟ್ ಲೇ ವಿರಾಟ್, ಉಸಿರು ನಿಂತ ಮೇಲೆ ಎಣ ಅಂತಾರೆ, ಬಸಿರು ನಿಂತ ಮೇಲೆ ತಾಯಿ ಅಂತಾರೆ. ನಿಮ್ಮಂತ ವಿರಾಟನ ಎದೆಯನ್ನು ಸಿಳಿ ಅಧಿಕಾರ ವಹಿಸಿಕೊಂಡ ನನಗೆ ಶರತ್ರಾಜ ಅಂತಾರೆ. ಶರತ್ರಾಜ್ ಗಾಂಧಿ ಅಧಿಕಾರ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿತು. ಸಿಡಿಲಿನ ಸಿದ್ದರಾಮಯ್ಯನ ಸರ್ಕಾರ ಬಡವರಿಗೆ ಭಾಗ್ಯಗಳನ್ನು ತಂದು ಕೊಟ್ಟಿತು. ನಿಮ್ಮಂತ ಲುಚ್ಚ ಲಫಂಗರ ಅಧಿಕಾರ ಬಡವರ ಆಸ್ತಿಗೆ ವಂಚು ಹಾಕಿತು. ಒಂದಲ್ಲ ಒಂದು ದಿನ ಇಡೀ ತುತ್ತನ್ನಕ್ಕೆ ಕೈ ಚಾಚುವಂತೆ ಮಾಡುತ್ತಾರೆ ಈ ನಾಡಿನ ರೈತರು. ಎಚ್ಚರವಿರಲಿ, ಎಚ್ಚರ. ಅದು ಈ ಶರತ್ರಾಜನಿಗೆ ಎಚ್ಚರ. ಏ ವಿರಾಟ್, ಹಣ ಎಂದರೆ ಏನೂ ಬಾಯಿ ಬಿಡುತ್ತಿರುವಾಗ ದುಡ್ಡು ಕೊಟ್ಟರೆ ಅನ್ನ ಅಷ್ಟೇ ಅಲ್ಲ, ಇಂಥ ಹೆಣ್ಣು ಕೂಡ ನಾಚಿಕೆ ಪಟ್ಟು ನನ್ನ ಮಂಚ ಏರುತ್ತಾರೆ ಅಂದಾಗ ನಿನ್ನ ದುಡ್ಡಿನಿಂದ ಇಡೀ ನನ್ನ ಖನಿಜವನ್ನೇ ಖರೀದಿ ಮಾಡಬಹುದು. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಶರತ್ರಾಜ್. ರೈತ ಮನಸ್ಸು ಮಾಡಿದರೆ ನೀನೊಂದು ಕೋಟಿ ಕೊಟ್ಟರು ನಿನಗೊಂದು ಕಾಳು ಸಹಿತ ಕೊಡಲಾರ ಈ ನಾಡಿನ ರೈತ. ಆದರೆ ಮಕ್ಕಳು ಬದುಕಿಕೊಳ್ಳಲೆಂದು ಹಣದ ರೂಪದಲ್ಲಿ ಅನ್ನದ ಭಿಕ್ಷೆ ಹಾಕುತ್ತಿರುವನು ಈ ನಾಡಿನ ರೈತ. ರೈತ 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 ಹೇ ಯಾವನ್ಲಿ ಅವ ರೈತ? ನಾವು ಕೊಡತಕ್ಕಂತ ಹಣಕ್ಕೆ ಆಸೆ ಬಿದ್ದು ತಮ್ಮ ಸರ್ವ ಆಸ್ತಿಯನ್ನು ಬರೆದು ಕೊಟ್ಟಿದ್ದಾನೆ ಆ ರೈತ ಅಂದಾಗ ಇವಳನ್ನು ಕಾಪಾಡಿದ ಹಾಗೆ ನಿಮ್ಮ ಆಸ್ತಿ ಪತ್ರವನ್ನು ಕಾಪಾಡು, ಆವಾಗ ನೀನೊಬ್ಬ ಗಂಡಸು ಎನ್ನುತ್ತೇನೆ. ಇದು ನಿನಗೆ ಚಾಲೆಂಜ್. ಗುಡ್ ಬೈ, ಬರುತ್ತೇನೆ. ಚಾಲೆಂಜ್ ಈ ವಿರಾಟ್ ಒಬ್ಬ ವಿರಾಟ್ಗೆ ಚಾಲೆಂಜ್. ಹೋಗು ಕುಸೆ ಹೋಗು, ನಿನ್ನಂತ ತಿಳಿಗೇಡಿಗೆ ಎಲ್ಲಿ ತಿಳಿಯಬೇಕು ರೈತನ ಮನಸ್ಸು. ರೈತನ ಮನಸ್ಸಿಗೆ ಹಣದ ಆಸೆಯನ್ನು ಹಚ್ಚಿ ರೈತನಿಂದ ಹೊಡೆಯಬೇಕೆಂದಿರುವ ಆಸ್ತಿಯಲ್ಲಿ ನಿನಗೊಂದು ಸಾಲು ಸಹಿತ ಸಿಗದ ಹಾಗೆ ಮಾಡದಿದ್ದರೆ ನನ್ನ ಹೆಸರು ವಿರಾಟನೇ ಅಲ್ಲ. ಹಾ, ನಿಂತುಕೊಳ್ಳಿ. ನೋಡಿ, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಈ ನಿಮ್ಮ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ. ಇರಲಿ, ನಿಮ್ಮ ಹೆಸರು?
ನನ್ನ ಹೆಸರು ಮೀರಾ ಅಂತ. ನೋಡು ಮೇರಾ, ಹೆಣ್ಣು ಎತ್ತವರಿಗೆ ಒನ್ನಾಗಬೇಕು ವಿನ ಉಣ್ಣಾಗಬಾರದು. ಒಂದ್ ವೇಳೆ ಆ ಶ್ರೀಮಂತ ನೀತನ ದರ್ಭಕ್ಕೆ ಎದುರಿ ನೀನು ಸೆರಗು ಹಾಸಿದರೆ ಸಾಯವರೆಗೂ ಸೂಳೆಯಾಗಿ ತಿರುಗುತ್ತಿದ್ದೆ ಈ ಜಗತ್ತಿನಲ್ಲಿ. ನೋಡಿ ಸರ್, ನಾನೊಬ್ಬಳು ಮಾನವಂತ ಮನೆತನದ ಹೆಣ್ಣು, ಶೀಲ ಕಳೆದುಕೊಂಡ ಹೆಣ್ಣು, ಕೆಳಗೆ ಬಿದ್ದ ಬಲ್ಪ್ ಒಡೆದ ಬಲ್ಪು ಎರಡೂ ಒಂದಾಗಲು ಸಾಧ್ಯವೇ ಇಲ್ಲ ಸರ್. ಸಾಕು ಬಿಡು ಮೇರಾ, ಇಷ್ಟೊಂದು ತಿಳಿದುಕೊಂಡಿರುವ ನಿನ್ನಂತ ಧೈರ್ಯವತಿಯರನ್ನು ಮೈ ಮುಟ್ಟುವ ಧೈರ್ಯ ಇನ್ಯಾರಿಗಿದೆ? ಇರಲಿ, ನಾನಿನ್ನು ಬರ್ತೇನೆ. ನಿಂತುಕೊಳ್ಳಿ ಸರ್, ನಿಂತುಕೊಳ್ಳಿ. ಯಾಕೆ ಮೇರಾ? ಸರ್, ನಾನು ನಿಮಗೆ ಸರ್ ಅನ್ನುವ ಬದಲು ಇಂದಿನಿಂದ ನಾನು ನಿಮಗೆ ಮೈ ಫ್ರೆಂಡ್ ಅಂತ ಕರಿಬೋದೇ? ಯಾರು ಬೇಡ ಅಂತಾರೆ ಮೇರಾ? ಆಸ್ತಿ ಇದ್ದಾಗ ಬರುವರು ಅಣ್ಣ ತಮ್ಮಂದಿರು, ದುಡ್ಡು ಇದ್ದಾಗ ಬರುವರು ಬೀಗರು, ಏನು ಇಲ್ಲದಾಗ ಬರುವರು ನಿಮ್ಮಂತ ಸ್ನೇಹಿತರು. ನಾನು ಕೂಡ ನಿನ್ನ ಮೈ ಬೆಸ್ಟ್ ಫ್ರೆಂಡ್ ಎಂದು ಕರೆಯಲಿ? ಓಕೆ ಮೈ ಬೆಸ್ಟ್ ಫ್ರೆಂಡ್. ನೋಡಿ, ಈ ಫ್ರೆಂಡ್ನ ಕೈ ಹಿಡಿದು ಹಾಡಿ ಕುಣಿಯಬಾರದೆ? ಯಾರು ಬೇಡ ಅಂತಾರೆ? ಆಡು ಫ್ರೆಂಡ್. ಕವಿ ಕಾಳಿದಾಸನ ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ. ಬಾದಾಮಿ ಬಾಲಯಂತೆ ನೀ ನಡೆದು ಬರುವಾಗ, ಬೇಲೂರ ಬಾಲಯಂತೆ ನೀ ನಡೆದು ಬರುವಾಗ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಹೃದಯ ನಿನಗಾಗಿ. Marriage proposals, God is disposes. ಕವಿ ಕಾಳಿದಾಸನ